ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಈ ಚರ್ಚೆಗೆ ಸ್ವಾಗತ. ನಾವು ನಮ್ಮ ತಪ್ಪುಗಳಿಂದ ಹೇಗ್ ಕಲಿತೀವಿ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಸೋಲನ್ನೇ ಗೆಲುವಿನ ಮೆಟ್ಟಿಲು ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಇದೇ ವಿಷಯದ ಬಗ್ಗೆ. ಪ್ರಯೋಗ ಮತ್ತು ದೋಷ ಅನ್ನೋ ಕಲಿಕೆಯ ವಿಧಾನ. ಈ ಒಂದು ಅದ್ಭುತ ಐಡಿಯಾದ ಹಿಂದಿರೋದು ಮನೋವಿಜ್ಞಾನಿ ಇ.ಎಲ್. ಥಾರ್ನ್ಡೈಕ್. ಹೌದಲ್ಲ? ಯೋಚನೆ ಮಾಡಿ ನೋಡಿ. ದಾರಿನೇ ಗೊತ್ತಿಲ್ಲದ ಒಂದು ಹೊಸ ಜಾಗದಲ್ಲಿ ಅಥವಾ ಒಂದು ಹೊಸ ಸವಾಲು ಎದುರಾದಾಗ ನಮಗೆ ಹೇಳ್ಕೊಡೋಕೆ ಯಾರೂ ಇಲ್ದಿದ್ದಾಗ ನಾವು ಜ್ಞಾನವನ್ನ ಹೇಗೆ ಗಳಿಸ್ತೀವಿ? ಈ ಒಂದು ಪ್ರಶ್ನೆಗೆ ಉತ್ತರವಾಗಿಯೇ ಪ್ರಯೋಗ ಮತ್ತು ದೋಷ ಅನ್ನೋ ಕಲಿಕೆಯ ವಿಧಾನ ತುಂಬಾನೇ ಮುಖ್ಯ ಆಗುತ್ತೆ. ಸರಳವಾಗಿ ಹೇಳೋದಾದ್ರೆ ಪ್ರಯೋಗ ಮತ್ತು ದೋಷ ಅಂದ್ರೆ ಒಂದು ಗುರಿ ತಲುಪೋಕೆ ನಾವು ಬೇರೆ ಬೇರೆ ದಾರಿಗಳನ್ನ ಟ್ರೈ ಮಾಡ್ತೀವಿ. ಅದರಲ್ಲಿ ಸೋತ ದಾರಿಗಳನ್ನ ಬಿಟ್ಟು ಗೆಲ್ಲೋ ದಾರಿಯನ್ನ ಕಂಡುಹಿಡಿಯುವವರೆಗೂ ನಮ್ಮ ಪ್ರಯತ್ನ ನಿಲ್ಲಲ್ಲ. ಈ ಪದವನ್ನ ಮೊದಲು ಬಳಸಿದ್ದು ಸಿ. ಲಾಯ್ಡ್ ಮಾರ್ಗನ್. ಆದ್ರೆ ಇದಕ್ಕೊಂದು ಪಕ್ಕಾ ಸಿದ್ಧಾಂತದ ರೂಪ ಕೊಟ್ಟಿದ್ದು ಮನೋವಿಜ್ಞಾನಿ ಎಡ್ವರ್ಡ್ ಥಾರ್ನ್ಡೈಕ್. ಸರಿ, ಹಾಗಾದ್ರೆ ಬನ್ನಿ ಸ್ವಲ್ಪ ಡೀಪ್ ಆಗಿ ನೋಡೋಣ. ಈ ಕಲಿಕೆಯ ವಿಧಾನ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಥಾರ್ನ್ಡೈಕ್ ಮಾಡಿದ ಒಂದು ಫೇಮಸ್ ಎಕ್ಸ್ಪೆರಿಮೆಂಟ್ ಕಥೆ ಕೇಳೋಣ. ಇದು ಕೇವಲ ಒಂದು ಪ್ರಯೋಗ ಅಷ್ಟೇ ಅಲ್ಲ, ನಮ್ಮ ಕಲಿಕೆಯ ಬಗ್ಗೆನೇ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸೋ ಶಕ್ತಿ ಇರೋ ಕಥೆ ಇದು. ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಪೆಟ್ಟಿಗೆ, ಅದ್ರೊಳಗೆ ಹಸಿದಿರೋ ಒಂದು ಬೆಕ್ಕು ಸಿಕ್ಕಾಕೊಂಡಿದೆ. ಹೊರಗಡೆ ಅದಕ್ಕಿಷ್ಟವಾದ ಊಟ. ಮೊದಲು ಆ ಬೆಕ್ಕು ಏನ್ ಮಾಡುತ್ತೆ? ಸಹಜವಾಗಿಯೇ ಗಾಬರಿಯಾಗಿ ಹೊರಗಡೆ ಬರೋಕೆ ಏನೇನೋ ಮಾಡುತ್ತೆ. ಗೀರುತ್ತೆ, ಜಿಗಿಯುತ್ತೆ, ಒದ್ದಾಡುತ್ತೆ. ಆದ್ರೆ ಇದ್ದಕ್ಕಿದ್ದಾಗೆ ಆಕಸ್ಮಿಕವಾಗಿ ಅದರ ಕೈಯೊಂದು ಹಗ್ಗಕ್ಕೆ ತಗಲುತ್ತೆ, ಆ ಬಾಗಿಲು ತೆರೆದುಕೊಳ್ಳುತ್ತೆ. ಪ್ರತಿ ಸಲ ಹೀಗೆ ಮಾಡಿದಾಗ ಬೆಕ್ಕು ನಿಧಾನವಾಗಿ ಕಲಿಯುತ್ತೆ, ಓಹೋ, ಬೇರೆಲ್ಲ ಮಾಡೋದು ವೇಸ್ಟ್, ಈ ಹಗ್ಗ ಹಿಡಿದ್ರೆ ಸಾಕು ಬಾಗಿಲು ತೆರೆಯುತ್ತೆ ಅಂತ. ಕ್ರಮೇಣ ಅದು ತಪ್ಪಿಸ್ಕೊಳ್ಳೋ ಸಮಯ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ಪ್ರಯೋಗದಿಂದ ಥಾರ್ನ್ಡೈಕ್ಗೆ ಒಂದು ಕ್ಲಾರಿಟಿ ಸಿಕ್ತು. ಬೆಕ್ಕು ಏನೋ ದೊಡ್ಡದಾಗಿ ಯೋಚನೆ ಮಾಡಿ ಆಚೆ ಬರ್ತಿರ್ಲಿಲ್ಲ. ಬದಲಾಗಿ ಅದರ ಮೆದುಳಲ್ಲಿ ಪೆಟ್ಟಿಗೆ ಅನ್ನೋ ಪ್ರಚೋದನೆಗೂ ಹಗ್ಗ ಎಳೆಯೋದು ಅನ್ನೋ ಸರಿಯಾದ ಪ್ರತಿಕ್ರಿಯೆಗೂ ಒಂದು ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಇತ್ತು ಅಷ್ಟೇ. ಆ ಯಶಸ್ಸು ಆ ಕನೆಕ್ಷನ್ ಅನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಹಾಗಾದ್ರೆ ಈ ಬೆಕ್ಕಿನ ಕಥೆಯಿಂದ ನಾವೇನ್ ಕಲಿಬೇಕು? ಇದರ ಹಿಂದಿರೋ ನಿಜವಾದ ಅರ್ಥವಾದ್ರೂ ಏನು? ಇದು ಕೇವಲ ಬೆಕ್ಕಿನ ಕಥೆ ಅಷ್ಟೇ ಅಲ್ಲ, ಇದರೊಳಗೆ ಕಲಿಕೆಯ ಒಂದು ದೊಡ್ಡ ಸೀಕ್ರೆಟ್ ಅಡಗಿದೆ. ಕಲಿಕೆ ನಮ್ಮ ಮನಸ್ಸಲ್ಲಿ ಹೇಗೆ ಅಚ್ಚೊತ್ತುತ್ತೆ ಮತ್ತು ನಮಗೆ ಬೇಡವಾದ ವಿಷಯಗಳು ಹೇಗೆ ಅಳಿಸಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಥಾರ್ನ್ಡೈಕ್ಗೆ ಒಂದು ಪ್ರಮುಖ ಒಳನೋಟ ಸಿಕ್ಕಿದ್ದು ಇಲ್ಲಿಂದಲೇ. ಥಾರ್ನ್ಡೈಕ್ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಕಲಿಕೆ ಅಂದ್ರೆ ಸರಿಯಾದ ಉತ್ತರಗಳನ್ನ ನಮ್ಮ ಮನಸ್ಸಲ್ಲಿ ಅಚ್ಚೊತ್ತುದು, ಅಂದ್ರೆ ಸ್ಟ್ಯಾಂಪ್ ಹಾಕಿದ ಹಾಗೆ ತಪ್ಪು ಉತ್ತರಗಳನ್ನ ಅಳಿಸಿ ಹಾಕೋದು. ಬಹುಮಾನ ಸಿಕ್ಕಿದಾಗ ಆ ಕೆಲ್ಸ ನಮ್ಮ ಮೆದುಳಲ್ಲಿ ಅಚ್ಚೊತ್ತಿದ ಹಾಗೆ ಉಳ್ಕೊಂಡ್ಬಿಡುತ್ತೆ. ಈ ರೀತಿ ಕಲಿಯೋದ್ರಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳಿವೆ ನೋಡಿ. ಕಲಿಕೆ ಅನ್ನೋದು ಒಂದೇ ರಾತ್ರಿಲಾಗಲ್ಲ, ಇಟ್ ಟೇಕ್ಸ್ ಟೈಮ್. ಮತ್ತೆ ಕಲಿಯೋಕೆ ಒಂದು ಮೋಟಿವೇಶನ್ ಅಂದ್ರೆ ಪ್ರೇರಣೆ ಇರ್ಲೇಬೇಕು. ನಾವು ಮಾಡೋ ಕೆಲವು ಕೆಲ್ಸಗಳು ತೃಪ್ತಿದಾಯಕ ಅನ್ಸುತ್ತೆ, ಯಾಕಂದ್ರೆ ಅದು ನಮ್ಮನ್ನ ಗುರಿ ಹತ್ರ ಕರ್ಕೊಂಡೋಗುತ್ತೆ. ಇನ್ನು ಕೆಲವು ಕಿರಿಕಿರಿ ಅನ್ಸುತ್ತೆ, ಯಾಕಂದ್ರೆ ಅದು ನಮ್ಮನ್ನ ಗುರಿಯಿಂದ ದೂರ ತಳ್ಳುತ್ತೆ. ಸಹಜವಾಗಿಯೇ ನಮಗೆ ಖುಷಿ ಕೊಡುವ, ಸ್ಯಾಟಿಸ್ಫ್ಯಾಕ್ಷನ್ ಕೊಡುವ ಕೆಲಸಗಳನ್ನೇ ನಾವು ಮತ್ತೆ ಮತ್ತೆ ಮಾಡ್ತೀವಿ ಅಲ್ವಾ? ಥಾರ್ನ್ಡೈಕ್ ಇಲ್ಲಿಗೆ ಸುಮ್ನಾಗ್ಲಿಲ್ಲ. ಅವರು ಈ ಇಡೀ ಪ್ರಾಸೆಸ್ನ 3 ಪ್ರಮುಖ ನಿಯಮಗಳಾಗಿ, ಅಂದ್ರೆ 3 ಲಾಗಳಾಗಿ ವಿಂಗಡಿಸಿದ್ರು. ಇವು ಕಲಿಕೆಯ ABC ಇದ್ದಾಗೆ. ಮೊದಲನೇದು ಸಿದ್ಧತೆಯ ನಿಯಮ. ಸಿಂಪಲ್ ಆಗಿ ಹೇಳೋದಾದ್ರೆ ಕಲಿಯೋಕೆ ನಾವು ರೆಡಿ ಇರಬೇಕು, ಮೆಂಟಲಿ ಮತ್ತು ಫಿಸಿಕಲಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇಲ್ದೇ ಇರೋವಾಗ ನೀನಿದನ್ನ ಕಲೀಲೇಬೇಕು ಅಂತ ಫೋರ್ಸ್ ಮಾಡಿದ್ರೆ ಏನಾಗುತ್ತೆ? ಕಿರಿಕಿರಿ ಆಗತ್ತೆ ಅಷ್ಟೇ, ಕಲಿಕೆ ತಲೆಗೆ ಹೋಗಲ್ಲ. ಎರಡನೇದು, ಮತ್ತು ಇದು ತುಂಬಾನೇ ಮುಖ್ಯವಾದದ್ದು, ಪರಿಣಾಮದ ನಿಯಮ. ಅಂದ್ರೆ ನಾವೊಂದು ಕೆಲಸ ಮಾಡಿದ ಮೇಲೆ ಸಿಗುವ ರಿಸಲ್ಟ್ ನಾವು ಆ ಕೆಲಸವನ್ನ ಮತ್ತೆ ಮಾಡ್ತೀವಾ ಇಲ್ವಾ ಅಂತ ಡಿಸೈಡ್ ಮಾಡತ್ತೆ. ಒಳ್ಳೆ ರಿಸಲ್ಟ್ ಬಂದ್ರೆ ವಾವ್ ಅಂತ ಮತ್ತೆ ಮಾಡ್ತೀವಿ, ಕೆಟ್ಟ ರಿಸಲ್ಟ್ ಬಂದ್ರೆ ಅಯ್ಯೋ ಬೇಡಪ್ಪ ಅಂತ ಅದನ್ನ ಬಿಟ್ಬಿಡ್ತೀವಿ. ಈ ಸ್ಲೈಡ್ನಲ್ಲಿರೋದು ತುಂಬಾ ಇಂಟ್ರೆಸ್ಟಿಂಗ್ ನೋಡಿ. ಒಂದ್ಕಡೆ ತೃಪ್ತಿದಾಯಕ ಸ್ಥಿತಿ ಅಂದ್ರೆ ಪಾಸಿಟಿವ್ ರಿಸಲ್ಟ್ ನಮ್ಮ ನಡವಳಿಕೆಯನ್ನ ಸ್ಟ್ರಾಂಗ್ ಮಾಡುತ್ತೆ. ಇನ್ನೊಂದ್ ಕಡೆ ಕಿರಿಕಿರಿ ಉಂಟು ಮಾಡುವ ಸ್ಥಿತಿ ಅಂದ್ರೆ ನೆಗೆಟಿವ್ ರಿಸಲ್ಟ್ ಅದನ್ನ ವೀಕ್ ಮಾಡುತ್ತೆ. ಇದು ಬಹುಮಾನ ಮತ್ತು ಶಿಕ್ಷೆ ಥರಾನೆ. ಪಾಸಿಟಿವ್ ರಿಸಲ್ಟ್ ನಮ್ಮನ್ನ ಎನ್ಕರೇಜ್ ಮಾಡಿದ್ರೆ ನೆಗೆಟಿವ್ ರಿಸಲ್ಟ್ ಡಿಸ್ಕರೇಜ್ ಮಾಡುತ್ತೆ. ಮೂರನೇದು ಅಭ್ಯಾಸದ ನಿಯಮ. ನಾವೆಲ್ಲ ಕೇಳೇ ಇರ್ತೀವಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ. ಅದೇ ಇದು. ಒಂದು ವಿಷಯವನ್ನ ನಾವೆಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವೋ ಆ ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗತ್ತೆ. ಪ್ರಾಕ್ಟೀಸ್ ಬಿಟ್ವಾ ಆ ಕನೆಕ್ಷನ್ ವೀಕ್ ಆಗತ್ತೆ. ಅದಕ್ಕೆ ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತನೂ ಹೇಳ್ತಾರೆ. ಹಾಗಾದ್ರೆ ಈ 3 ನಿಯಮಗಳಿಂದ ಕಲಿಯುವ ಪಾಠ ಏನೋ? ಕಲಿಯಲು ಸಿದ್ಧತೆ,
ಸರಿಯಾದ ಪರಿಣಾಮ ಮತ್ತು ನಿರಂತರ ಅಭ್ಯಾಸ ಇವೇ ಯಶಸ್ವಿ ಕಲಿಕೆಯ ಕೀಲಿಕೈಗಳು. ಸರಿ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಈ 100 ವರ್ಷ ಹಳೆ ಬೆಕ್ಕಿನ ಕತೆಗೂ ನಮ್ಮ ಇವತ್ತಿನ ಲೈಫಿಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಖಂಡಿತ ಇದೆ. ಬನ್ನಿ, ನಮ್ಮ ಡೈಲಿ ಲೈಫ್ನಲ್ಲಿ ಇದು ಹೇಗೆ ಅಪ್ಲೈ ಆಗತ್ತೆ ಅಂತ ನೋಡೋಣ. ಒಂದು ಸಿಂಪಲ್ ಆದ ತಮಾಷೆಯಾದ ಉದಾಹರಣೆ ತಗೊಳ್ಳೋಣ. ತಾರಾ ಅಂತ ಒಂದು ಪುಟ್ಟ ಮಗು ಅಮ್ಮನ್ ಜೊತೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದಾಳೆ. ಅಲ್ಲೇ ಅವಳ ಕಣ್ಣಿಗೆ ಒಂದು ಲಾಲಿಪಾಪ್ ಬಿದ್ದಿದೆ. ಈಗ ಅವಳಿಗೆ ಅದು ಬೇಕೇ ಬೇಕು. ಮೊದ್ಲು ತಾರಾ ಪಾಪ ವಿನಯವಾಗಿ ಕೇಳ್ತಾಳೆ, ಅಮ್ಮ ಪ್ಲೀಸ್. ಅಮ್ಮ ಇಲ್ಲ ಅಂತಾರೆ. ಸೊ ಫಸ್ಟ್ ಅಟೆಂಪ್ಟ್ ಫೇಲ್. ಆಮೇಲೆ ತಾನೇ ಅದನ್ನ ಕಿತ್ಕೊಳಕ್ ಹೋಗ್ತಾಳೆ. ಅಮ್ಮ ಅದಕ್ಕೂ ಬೈತಾರೆ. ಸೆಕೆಂಡ್ ಅಟೆಂಪ್ಟ್ ಕೂಡ ಫೇಲ್. ಈಗ ಅವಳತ್ರ ಲಾಸ್ಟ್ ಆಪ್ಷನ್. ನೆಲ್ದ ಮೇಲೆ ಬಿದ್ದು ಜೋರಾಗಿ ಹಠವಾಡಿ ಅವಳೋಕೆ ಶುರು ಮಾಡ್ತಾಳೆ. ಪಬ್ಲಿಕ್ನಲ್ಲಿ ಮುಜುಗರ ಆಗುತ್ತೆ ಅಂತ ಅಮ್ಮ ಲಾಲಿಪಾಪ್ ಕುಡಿಸ್ಬಿಡ್ತಾರೆ. ಈಗ ತಾರಾ ತಲೆಯಲ್ಲಿ ಏನ್ ರಿಜಿಸ್ಟರ್ ಆಯ್ತು? ಹಠ ಮಾಡಿ ಅತ್ರೆ ತನಗೆ ಬೇಕಾಗಿದ್ದು ಸಿಗುತ್ತೆ. ಇದು ಅವಳಿಗೆ ಸಿಕ್ಕ ತೃಪ್ತಿದಾಯಕ ಫಲಿತಾಂಶ. ಈ ಪ್ರಯೋಗ ಮತ್ತು ದೋಷದ ವಿಧಾನ ಕೇವಲ ಮಕ್ಕಳ ಹಠಕ್ಕೆ ಸೀಮಿತವಾಗಿಲ್ಲ. ಯೋಚನೆ ಮಾಡಿ ನೋಡಿ, ಹೊಸ ಹೊಸ ಔಷಧಿಗಳನ್ನ ಕಂಡುಹಿಡಿಯುವಾಗ ವಿಜ್ಞಾನಿಗಳು ಸಾವಿರಾರು ಕೆಮಿಕಲ್ಸ್ಗಳನ್ನ ಟ್ರೈ ಮಾಡ್ತಾರೆ. ವಿಡಿಯೋ ಗೇಮ್ ಆಡುವಾಗ ಗೆಲ್ಲೋಕೆ ನಾವು ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಟ್ರೈ ಮಾಡ್ತೀವಿ. ವೈಜ್ಞಾನಿಕ ಸಂಶೋಧನೆಯಿಂದ ಹಿಡಿದು ಕಂಪ್ಯೂಟರ್ ಸೈನ್ಸ್ನಲ್ಲಿರೋ ಅಲ್ಗಾರಿದಮ್ಗಳವರೆಗೂ ಎಲ್ಲಾ ಕಡೆ ಈ ಬೇಸಿಕ್ ಪ್ರಿನ್ಸಿಪಲ್ ಕೆಲ್ಸ ಮಾಡುತ್ತೆ. ನಮ್ಗೆ ಗೊತ್ತಿಲ್ದ ಹಾಗೆ ಈ ವಿಧಾನ ನಮ್ಮ ಇಡೀ ಜಗತ್ತನ್ನೇ ರೂಪಿಸ್ತಿದೆ. ಯಾವ ಸಿದ್ಧಾಂತವೂ ಪರ್ಫೆಕ್ಟ್ ಆಗಿರಲ್ಲ ಅಲ್ವಾ? ಹಾಗೆಯೇ ಥಾಂಡೈಕ್ ಅವರ ಈ ಸಿದ್ಧಾಂತಕ್ಕೂ ಅದರದ್ದೇ ಆದ ಪ್ಲಸ್ ಪಾಯಿಂಟ್ಸ್ ಮತ್ತು ಮೈನಸ್ ಪಾಯಿಂಟ್ಸ್ ಇವೆ. ಇದರ ಕೊಡುಗೆಗಳು ಮತ್ತು ಮಿತಿಗಳು ಎರಡನ್ನೂ ನೋಡಿ ನಮ್ಮ ಈ ವಿಶ್ಲೇಷಣೆಯನ್ನ ಮುಗ್ಸೋಣ. ಒಂದ್ ಕಡೆ ಎಜುಕೇಷನ್ ಫೀಲ್ಡ್ನಲ್ಲಿ ಇದು ತುಂಬಾ ಹೆಲ್ಪ್ ಮಾಡಿದೆ. ಮೋಟಿವೇಷನ್, ಪ್ರಾಕ್ಟೀಸ್ ಮತ್ತು ಪಾಸಿಟಿವ್ ಫೀಡ್ಬ್ಯಾಕ್ ಎಷ್ಟು ಮುಖ್ಯ ಅಂತ ನಮಗೆ ಕಲಿಸಿದೆ. ಆದರೆ ಇನ್ನೊಂದು ಕಡೆ ಇದರ ಮೇಲೆ ಟೀಕೆಗಳೂ ಇವೆ. ಇದು ಮನುಷ್ಯನ ಆಳವಾದ ಯೋಚನಾ ಶಕ್ತಿ, ಲಾಜಿಕ್ ಮತ್ತು ಕ್ರಿಯೇಟಿವಿಟಿಯನ್ನ ಕಡೆಗಣಿಸಿದೆ ಅನ್ನೋದೊಂದು ದೊಡ್ಡ ಆರೋಪ. ಇದು ನಮ್ಮನ್ನ ಕೇವಲ ಒಂದು ಪ್ರಚೋದನೆಗೆ ಪ್ರತಿಕ್ರಿಯಿಸೋ ಮೆಷೀನ್ಗಳ ತರ ನೋಡುತ್ತೆ ಅಂತಾನೂ ಕೆಲವರು ವಾದಿಸ್ತಾರೆ. ಹಾಗಾದ್ರೆ ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ಒಂದ್ಸಲ ಯೋಚನೆ ನೋಡಿ, ನಮಗೆ ಅರಿವೇ ಇಲ್ಲದ ಹಾಗೆ ನಮ್ಮ ದೈನಂದಿನ ಜೀವನದ ಯಾವೆಲ್ಲ ಹವ್ಯಾಸಗಳು, ನಡವಳಿಕೆಗಳು ಈ ಪ್ರಯೋಗ ಮತ್ತು ದೋಷ ಅನ್ನೋ ವಿಧಾನದಿಂದಲೇ ರೂಪುಗೊಂಡಿರಬಹುದು? ನೀವು ಕಾಫಿ ಕುಡಿಯೋ ಸ್ಟೈಲಿಂದ ಹಿಡಿದು ಕೆಲ್ಸ ಮಾಡೋ ರೀತಿಯವರೆಗೂ ಇದರ ಪ್ರಭಾವ ಎಲ್ಲೆಲ್ಲಿರ್ಬೋದು? ಈ ಪ್ರಶ್ನೆಗೆ ಉತ್ತರ ಹುಡುಕ್ತ್ರೆ ನಮ್ಮ ಬಗ್ಗೆನೇ ನಮಗೊಂದು ಹೊಸ ದೃಷ್ಟಿಕೋನ ಸಿಗ್ಬಹುದು.